ಎಲ್ರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏನು ಮೇಡಮ್ ಅವರು ತುಂಬ ಖುಷಿಯಾಗಿದ್ದೀರಾ ಎಂದು ನಗುಮೊಗದಿಂದ ನಿಂತ ಪ್ರಿಯತಮೆಯನ್ನು ಕೇಳಿದ ತಪಸ್. ಅವಳು ಅದೇ ನಗುಮೊಗದೊಂದಿಗೆ, ನಿಮಗೆ ನನ್ನ ಫ್ರೆಂಡ್ ವಿಘ್ನೇಶ್ ಗೊತ್ತಲ್ವಾ, ಅದೇ ವಿಗ್ಗು ಎಂದಾಗ, ಹ್ಞೂ ಗೊತ್ತು, ನಿನ್ನ ಫ್ರೆಂಡ್ ಗುಗ್ಗು ಎಂದು ನಕ್ಕ ತಪಸ್. ಋತ್ವಿ ಕಣ್ಣು ದೊಡ್ಡದು ಮಾಡಿ ಅವನೆಡೆಗೆ ಉರಿನೋಟ ಬೀರಿದವಳೆ, ನೋಡಿ ನನ್ನ ಫ್ರೆಂಡನ್ನು ಗುಗ್ಗು ಗಿಗ್ಗು ಅಂದರೆ ನಾನು ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡುವಂತೆ ಹೇಳಿದಾಗ, ನಾನು ಅವನನ್ನು ಬರೀ ಗುಗ್ಗು ಅಂದೆ ಅಷ್ಟೇ, ಗಿಗ್ಗು ಅಂತ ಹೇಳಲಿಲ್ಲ, ಅದನ್ನು ನೀನೇ ಹೇಳಿದ್ದು ಎಂದು ಅವಳ ಕಾಲೆಳೆದ. ಅವಳು ಮೂತಿ ತಿರುವಿ ಆಚೆ ನೋಡುತ್ತಾ ನಿಂತಾಗ, ಆಯ್ತಮ್ಮ ಆಯಿತು, ನಿನ್ನ ಫ್ರೆಂಡ್ ದೊಡ್ಡ ಪುಣ್ಯಾತ್ಮ ಆಯಿತಾ, ಇವಾಗ ಆ ವಿಷಯ ಏನು ಅಂತ ಹೇಳು ಪ್ಲೀಜ್ ಎಂದ ಪುಟ್ಟ ಮಕ್ಕಳಂತೆ. ಅವನ ಚರಿಗೆಗೆ ಮುಗುಳ್ನಕ್ಕವಳು, ವಿಗ್ಗುಗೆ ಮದುವೆ ಫಿಕ್ಸ್ ಆಗಿದೆ, ನಾನಿವತ್ತು ಅವನ ಜೊತೆ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ ಎಂದಳು. ಓ ಹೌದಾ, ಕಂಗ್ರ್ಯಾಟ್ಸ್, ಅವತ್ತೊಂದು ಸಾರಿ ಮೀಟ್ ಮಾಡಿದ್ದು ಅಲ್ವಾ, ಹೇಗೂ ಅವನಿಗೆ ನನ್ನ ಪರಿಚಯ ಇದೆ, ನಾನು ಬರ್ತೀನಿ ಮದುವೆಗೆ ಎಂದಾಗ, ಅಯ್ಯೋ ಬೇಡ ಬೇಡ, ನೀವು ಬರೋದು ಬೇಡ, ವಿಗ್ಗು ತಂದೆ ನಮ್ಮ ಅಪ್ಪನ ಬೋಸ್, ಸೊ ಮದುವೆಗೆ ಅಪ್ಪ ಅಮ್ಮ ತಂಗಿ ಎಲ್ಲರೂ ಬಂದೇ ಬರ್ತಾರೆ, ಒಂದು ವೇಳೆ ನಿಮ್ಮನ್ನು ನೋಡಿದರೆ ಎಂದು ತನ್ನ ಮನಸ್ಸಿನ ತೊಳಲಾಟವನ್ನು ಹೇಳಿದಳು. ಅದಕ್ಕೆ ಅತ್ತೆ ಮಾವನಿಗೆ ನನ್ನ ಪರಿಚಯ ಇಲ್ಲ ಅಲ್ವಾ, ಮತ್ತ್ಯಾಕೆ ಭಯ? ಅಯ್ಯೋ ಅವರಿಗೆ ನಿಮ್ಮ ಪರಿಚಯ ಇಲ್ಲದೇ ಇರ್ಬೋದು, ಆದರೆ ನನ್ನ ನೋಡಿ ನೀವು ಮಾತಾಡಿಸ್ಲಿಕ್ಕೆ ಬಂದೇ ಬರ್ತೀರಾ, ಆವಾಗ ನಮ್ಮ ಮೇಲೆ ಅನುಮಾನ ಬಂದರೆ? ತಪಸ್ ಜೋರಾಗಿ ನಗುತ್ತಾ, ನೀನು ಇಷ್ಟೊಂದು ಹೆದರ್ಕೋತೀಯ ಅಂತ ಗೊತ್ತಿರಲಿಲ್ಲ, ನಾನು ನಿನ್ನ ಪ್ರಪೋಸ್ ಮಾಡಿದಾಗ ವಾಟ್ ಈಸ್ ನೆಕ್ಸ್ಟ್ ಅಂತ ಹೇಳಿದ ಬಾಲ್ಡ್ನೆಸ್ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದಾಗ, ಋತ್ವಿ ನೆಟಿದಾದ ಉಸಿರು ಬಿಟ್ಟವಳು. ಹುಡುಗಿ ಎಷ್ಟೇ ಬೋಲ್ಡ್ ಆಗಿದ್ರೂ ತನ್ನ ಪ್ರೀತಿಯ ವಿಷಯ ಮನೆಯವರಿಗೆ ತಿಳಿಯುವ ಸಂದರ್ಭ ಬಂದಾಗ ತುಂಬ ಸೆನ್ಸಿಟಿವ್ ಆಗ್ತಾಳೆ. ಯಾಕೆ ಗೊತ್ತಾ, ಅಪ್ಪ ಅಮ್ಮ ಹೊಡಿತಾರೆ ಅನ್ನೋ ಭಯದಿಂದ ಖಂಡಿತ ಅಲ್ಲ. ನಮ್ಮನ್ನು ಸಾಕಿ ಬೆಳೆಸುವಾಗ ನಮ್ಮ ಬಗ್ಗೆ, ನಮ್ಮ ಮದುವೆ ಬಗ್ಗೆ ನೂರಾರು ಕನಸುಗಳಿರುತ್ತವೆ ಅವರಿಗೆ, ಆದರೆ ನಮ್ಮ ಜೀವನದ ತುಂಬ ಮುಖ್ಯವಾದ ಒಂದು ವಿಷಯ, ಅದನ್ನು ನಾವೇ ನಿರ್ಧಾರ ಮಾಡಿದಾಗ ಮತ್ತೆ ಅವರಿಗೆ ಅಲ್ಲಿ ಬೆಲೆನೇ ಇಲ್ಲ ಅನಿಸಿಬಿಡುತ್ತೆ, ತುಂಬ ನೋವಾಗುತ್ತೆ. ಅವರ ನಂಬಿಕೆ ವಿಶ್ವಾಸ ಒಂದು ಕ್ಷಣ ನಾವೇ ಚೂರು ಮಾಡಿದಂತಾಗುತ್ತೆ, ಅದರಿಂದ ಅವರ ಮನಸ್ಸಿಗೆ ಆಘಾತವಾಗಿ ಜೀವಕ್ಕೆ ತೊಂದರೆ ಆದರೆ ಎಷ್ಟು ಕಷ್ಟ ಗೊತ್ತಾ ಆ ಸನ್ನಿವೇಶವನ್ನು ಎದುರಿಸುವುದಂದರೆ ಎಂದಳು ಭಾವುಕಳಾಗಿ. ಅಂದರೆ ನಿನ್ನ ಮಾತಿನ ಅರ್ಥ ಪ್ರೀತಿಸೋದು ತಪ್ಪು ಅಂತಲಾ, ನೀನು ನಿನ್ನ ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆಯಾ? ತಪಸ್ ಪ್ಲೀಸ್, ನನ್ನ ಮಾತಿನ ಅರ್ಥ ಅದಲ್ಲ, ಅಪ್ಪ ಅಮ್ಮನ ಮನಸ್ಥಿತಿ ಆಗಿರುತ್ತೆ, ಅವರಿಗೆ ಸಮಾಧಾನ ಮಾಡಿ ಅವರಿಗೆ ನಮ್ಮ ಪ್ರೀತಿ ಅರ್ಥವಾಗುವಂತೆ ಮಾಡಬೇಕಾದ್ರೆ ಹರಸಾಹಸ ಪಡಬೇಕು ಅಂತ ಹೇಳೋಕೆ ಬಂದೆ. ಅಂಥದ್ರಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಮನೆಯಲ್ಲಿ ವಿಷಯ ಗೊತ್ತಾದರೆ ಅವರಿಗೆ ಹೇಗೆ ಅರ್ಥ ಮಾಡಿಸೋದು? ತಪಸ್ ಪ್ಲೀಸ್ ಮಾತಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನೀಗ ಹೊರಡ್ತೀನಿ, ಬಾಯ್ ಎಂದು ಬೈಕೇರಿ ಹೊರಟೇ ಬಿಟ್ಟ. ಋತ್ವಿಗೆ ತಾನು ಮಾತನಾಡಿದ್ದು ಅತಿ ಆಯಿತೇನೋ ಎಂದನಿಸತೊಡಗಿತು. ಋತ್ವಿಗೆ ಗೊತ್ತು, ಎಲ್ಲ ತಂದೆ ತಾಯಿಯರಂತೆ ತನ್ನ ತಂದೆ ತಾಯಿಗೆ ತನ್ನ ಬಗ್ಗೆ ಯಾವುದೇ ಆಸೆ ಆಕಾಂಕ್ಷೆಗಳಾಗಲಿ ಕನಸುಗಳಾಗಲಿ ಇಲ್ಲ ಎಂದು. ಆದರೂ ಅವರನ್ನು ಮದುವೆಗೆ ಒಪ್ಪಿಸುವುದು ಅಷ್ಟು ಸುಲಭ ಅಲ್ಲ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ತನ್ನ ತಂದೆ ತಾಯಿ ತನ್ನ ಜೊತೆ ನಡೆದುಕೊಳ್ಳುವ ರೀತಿಯನ್ನು ಹೇಗೆ ತಾನೇ ತಪಸ್ ಬಳಿ ಹೇಳಿಯಾಳು? ಒಂದು ವೇಳೆ ಹೇಳಿದರೆ ಅವನ ಕಣ್ಣಲ್ಲಿ ತನ್ನ ತಂದೆ ತಾಯಿ ಕೆಟ್ಟವರಾಗುತ್ತಾರೆ, ಅದು ಅವಳಿಗೆ ಇಷ್ಟವಿರಲಿಲ್ಲ, ಅದಕ್ಕೆ ಅವನ ಜೊತೆ ಆ ರೀತಿ ಮಾತನಾಡಿದ್ದಳು. ಆದರೆ ತಪಸ್ಗೆ ಋತ್ವಿಯ ತಂದೆ ತಾಯಿ ಹೇಗೆ ಅನ್ನುವ ವಿಚಾರ ಗೊತ್ತಿದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಅಷ್ಟೇ. ಸಂಜೆ ವಿಘ್ನೇಶ್ ಬಂದು ಋತ್ವಿಯನ್ನು ಶಾಪಿಂಗ್ಗೆ ಕರೆದೊಯ್ದ. ವಿಘ್ನೇಶ್ನ ಮನೆಯವರು ಅದಾಗಲೇ ಬಟ್ಟೆ ಅಂಗಡಿಗೆ ತಲುಪಿದ್ದರು. ಎಲ್ಲರೂ ತಮಗೆ ಬೇಕಾದ ಸೀರೆಯನ್ನು ಆರಿಸುತ್ತಿದ್ದರು. ಸ್ಮೃತಿ ಹಾಗೂ ಸಾನ್ನಿಧ್ಯರಿಗೆ ಬಟ್ಟೆ ಆರಿಸಲು ಋತ್ವಿ ಸಹಾಯ ಮಾಡಿದಳು. ತದನಂತರ ವಿಘ್ನೇಶ್ಗೆ ಮದುವೆ ರಿಸೆಪ್ಷನ್ ದಿನ ಧರಿಸಲು ಬೇಕಾದ ಬಟ್ಟೆಯನ್ನು ಋತ್ವಿಯ ಸಹಾಯದಿಂದ ಆರಿಸಿದ ವಿಘ್ನೇಶ್. ರಾಜಲಕ್ಷ್ಮಿಯವರು ಕೂಡ ಶಾಪಿಂಗ್ಗೆ ಬಂದಿದ್ದರು. ಅವರು ಋತ್ವಿಯ ಬಳಿ ಬಂದು ಅವಳ ಕೈ ಹಿಡಿದು ಎಳೆದುಕೊಂಡು ಹೋದಾಗ ಎಲ್ಲರಿಗೂ ಭಯವಾದರೆ ವಿಘ್ನೇಶ್ ಮಾತ್ರ ನಗುತ್ತಾ ನಿಂತಿದ್ದ. ಕಾರಣ ತನ್ನ ಅಜ್ಜಿಯ ಮನಸ್ಸನ್ನು ಚೆನ್ನಾಗಿ ಬಲ್ಲವನಾಗಿದ್ದ ವಿಘ್ನೇಶ್. ರಾಜಲಕ್ಷ್ಮಿಯವರು ಋತ್ವಿಯನ್ನು ಒಂದು ಕಡೆ ನಿಲ್ಲಿಸಿ ಹಸಿರು ಬಣ್ಣದ ಮೈಗೆ ನೀಲಿ ಬಣ್ಣದ ಅಂಚಿನ ಕಾಂಚೀಪುರಂ ಸಿಲ್ಕ್ ಸೀರೆಯನ್ನು ಆರಿಸಿದರು. ಬಳಿಕ ಅದನ್ನು ಋತ್ವಿಯ ಭುಜದ ಮೇಲೆ ಇಟ್ಟು ನೋಡಿ, ಇದು ನಿನಗೆ ಎಂದರು. ಋತ್ವಿ ಕಣ್ಣು ಪಿಳಿಪಿಳಿ ಬಿಡುತ್ತಾ ಅವರನ್ನೇ ನೋಡಿದಳು. ರಾಜಲಕ್ಷ್ಮಿಯವರು, ನನ್ನನ್ನು ನೋಡಿದ ಸಾಕು, ಎಲ್ಲರೂ ಕಾಯ್ತಾ ಇರ್ತಾರೆ, ಹೋಗೋಣ ಬಾ ಎಂದು ಎಲ್ಲರೂ ಇರುವಲ್ಲಿಗೆ ಬಂದರು. ಋತ್ವಿ ಅಜ್ಜಿ ತನಗೆ ಕೊಡಿಸಿದ ಸೀರೆ ಎಂದು ಎಲ್ಲರಿಗೆ ತೋರಿಸಿದಾಗ ಎಲ್ಲರೂ ಖುಷಿಪಟ್ಟರು.
ಬಳಿಕ ಅಲ್ಲಿಂದ ತಮ್ಮ ತಮ್ಮ ಮನೆಗೆ ಮರಳಿದರು. ಋತ್ವಿ ಮನೆಗೆ ಬಂದಾಗ ಅವಳ ಕೈಯಲ್ಲಿ ಕವರ್ ನೋಡಿದ ರೇಖಾರವರು ಏನೇ ಇದು ಎಂದಾಗ ಸೀರೆ ಎಂದಳು. ಯಾರಿಗೆ ಎಂದು ಕೇಳದೆ ಅವಳ ಕೈಯಲ್ಲಿದ್ದ ಕವರನ್ನು ಪಡೆದುಕೊಂಡವರು ಸೀರೆಯನ್ನು ಬಿಡಿಸಿ ನೋಡಿದರು. ಅವರ ಕಣ್ಣು ಮಿಂಚಂತೆ ಹೊಳೆಯಿತು. ಅದರ ಬೆಲೆಯನ್ನು ನೋಡಿದವರು ದಂಗಾಗಿ ಹೋದರು. ಏನು 10,000 ರೂಪಾಯಿನಾ ಎಂದವರು ಮತ್ತೆ ಮತ್ತೆ ಅದನ್ನೇ ನೋಡುತ್ತಾ, ಋತ್ವಿ, ನಿನ್ನ ತಿಂಗಳ ಸಂಬಳ 10,000, ಅಂಥದ್ರಲ್ಲಿ ಇಷ್ಟು ಬೆಲೆ ಬಾಳುವ ಸೀರೆ ಯಾಕೆ ತಂದೆ? ಆದರೂ ಚೆನ್ನಾಗಿದೆ, ಇದು ನನಗಾಯಿತು. ಅಮ್ಮ, ಇದನ್ನು ವಿಘ್ನೇಶ್ ಮದುವೆಗೆ ನನಗೆ ಅಜ್ಜಿ ಕೊಡಿಸಿರೋದು. ಏನು, ರಾಜಲಕ್ಷ್ಮಿ ಅವರು ನನಗೆ ಸೀರೆ ಕೊಡಿಸಿದ್ರಾ? ಹೌದು. ಈ ಸೀರೆ ನೀನೇ ಇಟ್ಕೋ, ನನಗೆ ಬೇಡ ಎಂದರು ಉಗುಳು ನುಂಗುತ್ತಾ. ರಾಜಲಕ್ಷ್ಮಿಯವರ ಬಗ್ಗೆ ರೇಖಾರವರಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದಲೇ ಸೀರೆಯನ್ನು ಋತ್ವಿಗೆ ವಾಪಸ್ ಕೊಟ್ಟರು. ಆದರೂ ಅವರ ಮನಸ್ಸಲ್ಲಿ ಅಸೂಯೆ ಇತ್ತು. ತಾನು ಇದುವರೆಗೂ 1,000 ರೂಪಾಯಿಗಿಂತ ಹೆಚ್ಚು ಬೆಲೆಯ ಸೀರೆ ಉಡಲಿಲ್ಲ. ಆದರೆ ಋತ್ವಿಗೆ ಇಷ್ಟೊಂದು ಬೆಲೆ ಬಾಳುವ ಸೀರೆ. ಋತ್ವಿ ತಾನು ಮನೆಗೆ ತಲುಪಿದೆ ಎಂದು ತಪಸ್ಗೆ ಸಂದೇಶ ಕಳುಹಿಸಿದಳು. ಆದರೆ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅವಳು ಎಷ್ಟೇ ಸಂದೇಶಗಳನ್ನು ಕಳುಹಿಸಿದರೂ, ಕರೆ ಮಾಡಿದರೂ ಅಷ್ಟೇ, ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ತನ್ನ ಮಾತಿನಿಂದ ಅವನಿಗೆ ತುಂಬ ನೋವಾಗಿದೆ. ತನಗೆ ಈ ಶಿಕ್ಷೆ ಆಗಬೇಕಾಗಿತ್ತೆ ಎಂದು ಅಂದುಕೊಂಡಳು. ದಿನಗಳು ನಿಮಿಷಗಳ ವೇಗದಲ್ಲಿ ಸಾಗಿದವು. ತಪಸ್ನ ಪತ್ತೆ ಇಲ್ಲ. ಅವತ್ತು ವಿಘ್ನೇಶ್ನ ಮದುವೆ. ಋತ್ವಿ ರಾಜಲಕ್ಷ್ಮಿಯವರು ಕೊಟ್ಟ ಸೀರೆಯನ್ನುಟ್ಟು ಸ್ವಲ್ಪ ಅಲಂಕಾರ ಮಾಡಿ ತಯಾರಾದಳು. ಬಳಿಕ ಮನೆಯವರೊಂದಿಗೆ ಮದುವೆಗೆ ಹೊರಟಳು. ಮದುವೆ ಮಂಟಪದಲ್ಲಿ ಗೌರಿಯವರು ಎಲ್ಲದಕ್ಕೂ ಋತ್ವಿಯನ್ನೇ ಕರೆಯುತ್ತಿದ್ದರು. ಮುಹೂರ್ತದ ಸಮಯ ವಿಘ್ನೇಶ್ ಪಕ್ಕದಲ್ಲಿ ಸೃಷ್ಟಿ ಬಂದು ಹಸೆಮಣೆ ಮೇಲೆ ಕುಳಿತಳು. ಅವರ ಜೊತೆ ಇದ್ದವರನ್ನು ಕಂಡು ಋತ್ವಿ ಆಶ್ಚರ್ಯಚಕಿತಳಾದಳು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.